ಶ್ರೀ ಗುರುಭ್ಯೋ ನಮಃ. ಭಾಷ್ಯ ದೀಪಿಕಾ ಇವತ್ತು ನೋಡೋಣ. ಈ 31ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಣ ಸಂವಾದ ಅಂತಿದೆಯಲ್ಲ ಭಾಷ್ಯದಲ್ಲಿ, ಪ್ರಾಣ ಸಂವಾದಾದಿ ಮುಖ್ಯ ಪ್ರಾಣಲಿಂಗಂ ಅಂತ. ಪ್ರಾಣ ಶಬ್ದದಿಂದ ವಾಚ್ಯನಾದವನು ಜೀವನೋ ಮುಖ್ಯ ಪ್ರಾಣನೋ ಅಂತ ಪ್ರಶ್ನೆ ಮಾಡಿಕೊಂಡು, ಪ್ರಾಣ ಸಂವಾದ ಮೊದಲಾದವುಗಳಿರುವುದರಿಂದ ಅದು ಮುಖ್ಯ ಪ್ರಾಣಲಿಂಗ, ಶತ ಸಂವತ್ಸರ ವಾಸಿಸುವಿಕೆ ಎನ್ನುವುದು ಜೀವನಲಿಂಗ ಅಂತ ಈಗ ಪ್ರಶ್ನೆ ಬಂದಿತ್ತು. ಪ್ರಾಣ ಸಂವಾದ ಆದಿ ಅಂತಿದೆ. ಪ್ರಾಣ ಸಂವಾದ ಅಂದ್ರೆ ಏನು? ಅದನ್ನ ಭಾಷ್ಯ ದೀಪಿಕಾದಿಂದ ಬರೀತಾರೆ. ಸಂವಾದ ಅಂದ್ರೆ ವಿವಾದ, ವಿವಾದ ಅಂದ್ರೆ ಕಲಹ. ಪ್ರಾಣಸ್ಯ ಪ್ರಾಣೈಸ್ಸಹ ಸಂವಾದ ಇತಿ ವಿಗ್ರಹ. ಸಾಮಾನ್ಯವಾಗಿ ಸಂವಾದ ಅಂದ್ರೆ ಚರ್ಚೆ ಅಂತ ಅರ್ಥ. ಸ್ವಲ್ಪ ಕಾವೇರಿದ ಚರ್ಚೆ, ತಮ್ಮ ಶ್ರೇಷ್ಠತೆ ಬಗ್ಗೆ ಚರ್ಚೆ ಆದ್ರೆ ಅವಾಗ ಅದ್ರ ವಿವಾದ ಅಂತಾರೆ, ಅದನ್ನೇ ಕಲಹ ಅಂತಾರೆ. ನಾವು ಇಲ್ಲಿ ತನಕ ಸತ್ತರ್ಕ ದೀಪಾವಳಿ ನೋಡಿದ್ದೀವಿ, ಮತ್ತೆ ತ್ರಿವಿಕ್ರಮ ಪಂಡಿತರ ಮಾತು ನೋಡಿದ್ದೀವಿ. ಕೆಲವು ಕಡೆ ಕಲಹ ಅಂತಿದೆ, ಕೆಲವು ಕಡೆ ಸಂವಾದ ಅಂತಿದೆ. ಅವೆಲ್ಲವೂ ಸಮಾನವಾದ ಶಬ್ದಗಳು ಅನ್ನೋದನ್ನ ನಾವು ಈ ಭಾಷ್ಯ ದೀಪಿಕಾದ ಮೂಲಕ ತಿಳ್ಕೋಬೇಕಷ್ಟೆ. ಸೌಹಾರ್ದದಿಂದ ಚರ್ಚೆ ನಡೆದ್ರೆ ಅದು ಸಂವಾದ. ಸ್ವಲ್ಪ ಅದೇ ಸ್ವಪ್ರತಿಷ್ಠೆ ಇತ್ಯಾದಿಗಳಿಂದ ಕೂಡಿದ್ರೆ ಅದನ್ನ ವಿವಾದ ಅಂತಾರೆ. ಅದೇ ಮತ್ತು ಸ್ವಲ್ಪ ಹೆಚ್ಚಾದ್ರೆ ಕಲಹ ಆಗ್ತದೆ ಅಷ್ಟೆ. ಹೀಗಾದ್ರ ತಾತ್ಪರ್ಯ ನಾವು ತಿಳ್ಕೋಬೇಕು. ಅದು ಒಂದೊಂದ್ ಕಡೆ ಒಂದೊಂದು ಶಬ್ದ ಬಂದಿದೆ ಟಿಪ್ಪಣಿಗಳಲ್ಲಿ, ಅದನ್ನು ಇವರು ಈ ತರ ವಿವರಿಸಿದ್ದಾರೆ. ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಅಂತ ಅದು ಮತ್ತೊಂದು ವಾಕ್ಯ. ಅದನ್ನು ನಾವು ಜಯತೀರ್ಥರ ವಾಕ್ಯದಲ್ಲಿ ನೋಡಿದೀವಿ, ಪೂರ್ಣ ವಿವರ ಇದೆ ಅದು. ಏಷ ಇಮಂ ಲೋಕಂ ಅಭ್ಯಾರ್ಚತ್ ಪುರುಷ ರೂಪೇಣ ಏಷ ತಪತಿ ಪ್ರಾಣೋ ವಾವ ತದಭ್ಯಾರ್ಚತ ಪ್ರಾಣೋ ಹ್ಯೇಷ ಏಷ ತಪತಿ ತಂ ಶತಂ ವರ್ಷಾಣ್ಯಭ್ಯಾರ್ಚತ ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಇತಿ ಶತಾಯುಷ್ವ ಲಿಂಗ ಪ್ರತಿಪಾದಕ ವಾಕ್ಯಮೇವ ಉದಾಹರಣೀಯಂ. ಅದನ್ನೇ ಹೇಳಬೇಕು. ಪುರುಷನ ಲಿಂಗ, ಪ್ರಾಣ ಶಬ್ದ ಅನ್ನೋದು ಪುರುಷನನ್ನು ಹೇಳ್ತದೆ ಅಂತ ಪ್ರಶ್ನೆ ಬಂದಾಗ ಆ ವಾಕ್ಯವನ್ನು ಹೇಳಬೇಕು. ತಾವಂತಿ ಶತ ಸಂವತ್ಸರ ಮಹ್ನಾಂ ಪುರುಷ ಸಹಸ್ರಾಣಿ ಭವಂತಿ ಅಂತ ಯಾಕೆ ಹೇಳ್ತಾರೆ? ಅದನ್ನ ಹೇಳಿ ಏನು ಉಪಯೋಗ ಇಲ್ಲ. ನತು ತಾವಂತಿ ಇತಿ ವಾಕ್ಯಂ ತಥಾಪಿ ಲಿಂಗಸ್ಯ ಬಹುಷು ಸ್ಥಳೇಶು ಅನುಗಮೋ ಅಸ್ತಿ ಇತಿ ಜ್ಞಾಪನಾಯ. ಶತಾಯುಷ್ವ ಲಿಂಗ ಅನ್ನೋದು ಏನಿದೆ, ಜೀವನಲ್ಲಿ ಹೊಂದಿಕೆ ಕಾಣುವಂತಹ ಶತಾಯುಷ್ವ ಲಿಂಗ, ಅದು ಬಹುಷು ಸ್ಥಳೇಶು, ವೇದವಾಕ್ಯದಲ್ಲಿ ಅನೇಕ ಕಡೆ ಅದರ ಅನುಗಮವಿದೆ ಅಂತ ಹೀಗೆ ತೋರಿಸಲಿಕ್ಕೆ ವೇದವಾಕ್ಯಗಳಲ್ಲಿ ಅನೇಕ ಕಡೆ ಕಂಡು ಬಂದಿದೆ. ಅದು ಅದರಿಂದ ಅದು ಪುರುಷನಿಗೆ ಸಂಬಂಧಪಟ್ಟದ್ದಾಗಬೇಕಾಗಿದೆ. ಆದ್ರಿಂದ ಉಪನಿಷತಃ ಜೀವಲಿಂಗೇ ತಾತ್ಪರ್ಯಮಸ್ತಿ ಇತಿ ಜ್ಞಾಪಯಿತು. ಉಪನಿಷತ್ತು ಪ್ರಾಣ ಅನ್ನೋ ಶಬ್ದವನ್ನು ಬಳಕೆ ಮಾಡುವ ಮೂಲಕ ಜೀವನನ್ನೇ ಹೇಳುವ ತಾತ್ಪರ್ಯ ಹೊಂದಿದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅನುಸಂಧಿವಾಕ್ಯಮೇವ ಉದಾಹೃತಂ. ಅನುಸಂಧಿವಾಕ್ಯ ಅಂದ್ರೆ ಪ್ರಾಯ ನನ್ನ ದೃಷ್ಟಿಯಲ್ಲಿ ಮತ್ತೆ ಮತ್ತೆ ಬರುವಂತಹದ್ದು ಆ ವಾಕ್ಯ. ಅದನ್ನು ಟೀಕಾದಲ್ಲಿ ಬಹುಷು ಸ್ಥಳೇಶು ಅಂತ ಹೇಳಿದ್ದಾರೆ. ಅನೇಕ ಕಡೆ ಅದೇ ಮಾತು ಬಂದಿದೆ. ಜಯತೀರ್ಥ ಟೀಕಾದಲ್ಲಿ ಬಹುಷು ಸ್ಥಳೇಶು ಅಂತ ಹೇಳಿರೋದು ಅದಕ್ಕೋಸ್ಕರನೇ. ಹೀಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡುವವ್ರ ತಾತ್ಪರ್ಯ ಈ ತರ ಇದೆ. ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ, 100 ವರ್ಷ ಅವನು ಬದುಕ್ತಾನೆ ಅಂತ. ನೋಡಿ, ನಾವು ಈ ಹಿಂದೆ ಜಯತೀರ್ಥರ ಟೀಕಾ ಓದುವಾಗ ಇದೊಂದು ಸಮಸ್ಯೆ ಎದುರಿಸಿದ್ವಿ. ಪ್ರಶ್ನೆ ಮಾಡುವಾಗ ಅವರೊಂದು ವೇದವಾಕ್ಯ ಹೇಳ್ತಾರಲ್ಲ, ಆ ವೇದವಾಕ್ಯ ಹೇಳಿದಾಗ ಆ ವೇದವಾಕ್ಯವನ್ನ ನಾವು ಓದುಗರು ಯಾವ ದೃಷ್ಟಿಯಿಂದ ತಗೋಬೇಕು? ಪ್ರಶ್ನೆ ಮಾಡುವವರು ಒಂಥರ ತಗೋತಾರೆ, ಮತ್ತೆ ಸಿದ್ಧಾಂತದ ಅರ್ಥ ಬೇರೆನೇ ಇರ್ತದೆ. ಸಿದ್ಧಾಂತ ಶ್ರುತ್ಯರ್ಥಸ್ತು ಅಂತ ಇವರು ಬರೀತಾರೆ. ಜಯತೀರ್ಥ ಭಾಷ್ಯ ದೀಪಿಕಾಚಾರ್ಯ ಅದನ್ನು ಬರೀತಾರೆ. ಪುರುಷಾಯುಷಃ ಶತ ಸಂವತ್ಸರಸ್ಯ ಅಹ್ನಾಂ ಸಹಸ್ರಾಣಿ ಅಂದ್ರೆ ಶತ ಸಂವತ್ಸರಸ್ಯ ಅಂತಃ ಪ್ರವಿಷ್ಟ ಅಹರ್ನಿಯಾಮಕ ಸೂರ್ಯಗತ ಪುರುಷ ರೂಪಾಣಿ ತಾವಂತಿ ಸಹಸ್ರಾಣಿ. ಒಬ್ಬ ಪುರುಷನ ಆಯುಷ್ಯ ಅದೇನಿದೆ, ಅವನು ಎಷ್ಟು ವರ್ಷ ಬದುಕ್ತಾನೆ ಅನ್ನೋದನ್ನೆಲ್ಲ ಅಲ್ಲಿ ವಿವರಣೆ ಮಾಡಿದ್ದಾರೆ. ನಾವೀಗ 538ನೇ ಪುಟದಲ್ಲಿ ಏನ್ ನೋಡಿದ್ವಿ ಆ ತರ. ಈಗ ನೋಡಿ, ತದ್ವಾಯುಧಂ ಬೃಹತಿ ಸಹಸ್ರಂ ಸಂಪನ್ನಂ. ಋಕ್ಕುಗಳನ್ನೆಲ್ಲ ಈ ರೀತಿಯಾಗಿ, ಋಗ್ವೇದದ ಮಂತ್ರಗಳನ್ನು ಈ ರೀತಿಯಾಗಿ ಸಂಯೋಜಿಸಿ ಪಠಿಸಿದರೆ ಅದರ ಅಭಿಮಾನಿ ದೇವತೆಗಳನ್ನು, ಪ್ರತಿಪಾದ್ಯ ದೇವತೆಗಳನ್ನು ಮತ್ತು ಅದನ್ನು ಪಠನ ಮಾಡಬೇಕಾದ ಅಧಿಕಾರಿ ಯಾವುದು ಅಂತ ಇಷ್ಟೆಲ್ಲ ತಿಳಿದಾಗ ಆಗ್ತದೆ.
ಆದ್ರಿಂದ ಬೃಹತಿ ಸಹಸ್ರದ ಶಂಸನ ಅಂದ್ರೆ ಪಠನ ಅಂತ ಅರ್ಥ, ಅದು ಸಿದ್ಧ ಆಗ್ತದೆ. ಅದರಲ್ಲಿರುವ ಅಕ್ಷರಗಳು, ಆ ಅಕ್ಷರದಲ್ಲಿರುವ ವ್ಯಂಜನಗಳು, ಸ್ವರಗಳು, ಪ್ರತಿಪಾದ್ಯವಾದ ಭಗವಂತನ ರೂಪ, ಹೀಗೆ ಪ್ರತಿಯೊಂದು ಕೂಡ 36,000 ಇರ್ತದೆ. 100 ವರ್ಷಗಳಲ್ಲಿ ದಿವಸ ಒಂದನ್ನು ಪರಿಗಣನೆ ಮಾಡಬೇಕು. ಮೊದಲು ಆ ದಿವಸದ ಹಗಲು ಮತ್ತು ದಿವಸದ ರಾತ್ರಿ, ಅವುಗಳಲ್ಲಿರುವಂತಹ ಭಗವಂತನ ರೂಪಗಳು, ಅವು ಪ್ರತಿಯೊಂದು ಕೂಡ 36,000 ಇರ್ತವೆ. 36,000 ಹಗಲಿನಲ್ಲಿ, 36,000 ರಾತ್ರಿಯಲ್ಲಿ, ಹಾಗೆ 36,000 ವ್ಯಂಜನಗಳಲ್ಲಿ, 36,000 ಸ್ವರಗಳಲ್ಲಿ, ಹೀಗೆ ಭಗವಂತನ ರೂಪಗಳು ಇರ್ತವೆ. ಉಪಾಸಕರು ಈ ವ್ಯಂಜನ ಪ್ರತಿಪಾದ್ಯ ಭಗವಂತನ ರೂಪಗಳನ್ನು ಉಪಾಸನೆ ಮಾಡಿದರೆ, ಬೃಹತಿ ಸಹಸ್ರವನ್ನು ಪಠನ ಮಾಡುವಾಗ ರಾತ್ರಿಯ ಭಗವಂತನ ರೂಪಗಳನ್ನ ಉಪಾಸನೆ ಮಾಡಿದ ಫಲವನ್ನು ಪಡೀತಾರೆ. ಹಾಗೆ ಬೃಹತಿ ಸಹಸ್ರದ ಸ್ವರ ಪ್ರತಿಪಾದ್ಯ ಭಗವಂತನ ರೂಪಗಳನ್ನ ಅವರು ಅನುಸಂಧಾನಕ್ಕೆ ತಂದುಕೊಂಡ್ರೆ, ಬೃಹತಿ ಸಹಸ್ರವನ್ನು ಹಾಗೆ ಜೊತೆಗೆ ಪಠನ ಮಾಡಿದರೆ ಹಗಲಿನ ಭಗವದ್ ರೂಪಗಳ ಉಪಾಸನೆಯ ಫಲವನ್ನು ಕೂಡ ಪಡಿತಾರೆ. ಇಡೀ ಜೀವನ, ನಮ್ದು ದೀರ್ಘವಾದ ಜೀವನ ಏನಿರ್ತದಲ್ಲ, ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮಂತಹ ಸಾಮಾನ್ಯರಿಗೆ ಭಗವಂತನ ಉಪಾಸನೆ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಆದರೆ ಕನಿಷ್ಠ ಪಕ್ಷ ಬೃಹತಿ ಸಹಸ್ರವನ್ನಾದರೂ ಈ ತರ ವ್ಯಂಜನದಿಂದ ಪ್ರತಿಪಾದ್ಯವಾದ ರೂಪಗಳು, ಹಾಗೆ ಸ್ವರದಿಂದ ಪ್ರತಿಪಾದ್ಯವಾದ ರೂಪಗಳು ಅಂತ ಪಠನೆ ಮಾಡಿದ್ರೆ, ಹಾಗೆ ಅನುಸಂಧಾನ ಮಾಡಿಕೊಂಡ್ರೆ, ಇಡೀ ಜೀವನದ ಉದ್ದಕ್ಕೂ ನಡುವೆ ನಾವೇ ಭಗವಂತನ ನಡುವೆ ಮರೆತದ್ದೇ ಹೆಚ್ಚು, ನೆನಪು ಮಾಡ್ಕೊಂಡಿದ್ದು ನಡುವೆ ಮರೆತದ್ದೇ ಹೆಚ್ಚು. ಆದ್ರೆ ಇದೊಂದನ್ನು ಪಠನೆ ಮಾಡಿದರೆ ಇಡೀ ಜೀವನದುದ್ದಕ್ಕೂ ಹಗಲು ರಾತ್ರಿಗಳಲ್ಲಿಯೂ ಆ ಭಗವಂತನ ರೂಪಗಳೇನಿವೆ ಅವುಗಳೆಲ್ಲದರ ಅನುಸಂಧಾನ ಮಾಡಿಕೊಂಡಂತಹ ಒಂದು ಫಲ ಪಡಿತದೆ. ಹೀಗೆ ಬೃಹತಿ ಸಹಸ್ರದ ಪ್ರತಿಪಾದ್ಯವಾದ ಸ್ವರ ವ್ಯಂಜನಗಳ ಭಗವದ್ ರೂಪಗಳು 100 ವರ್ಷದ ಎಲ್ಲಾ ಹಗಲು ರಾತ್ರಿಗಳಲ್ಲಿಯೂ ಕೂಡ ಇರ್ತವೆ ಅಂತ ಉಪಾಸನೆ ಮಾಡಿದರೆ ಅವನಿಗೆ 100 ವರ್ಷ ಹರಿಧ್ಯಾನ ಮಾಡಿದ ಫಲ ಬರ್ತದೆ. ನಮ್ಮಂಥವ್ರು ಯಾರು ಕೂಡ ಶೇಕಡಾ ದೃಷ್ಟಿಯಿಂದ ನೋಡಿದರೆ ಒಂದು 70-80 ವರ್ಷ ಬದುಕಿದ್ರೆ ಅದರಲ್ಲಿ ನಾವು ಭಗವಂತನ ಧ್ಯಾನ ಮಾಡಿದಷ್ಟು ಒಂದು 2-3 ವರ್ಷ ಮಾತ್ರ. ನಾವು ಧ್ಯಾನ ಮಾಡಿದ, ಪ್ರತಿನಿತ್ಯ ಧ್ಯಾನ ಮಾಡುವ ಒಂದು 5-10 ನಿಮಿಷಗಳನ್ನು ಲೆಕ್ಕ ಹಾಕಿದರೆ. ಆದರೆ ಈ ಅನುಸಂಧಾನ ಇದ್ರೆ ಒಟ್ಟಾರೆ 100 ವರ್ಷನೂ ಭಗವಂತನ ಧ್ಯಾನ ಮಾಡಿದ ಫಲ ಬರ್ತದೆ ಅಂತಿದು ಸಿದ್ಧಾಂತದ ದೃಷ್ಟಿಯಿಂದ ಶ್ರುತಿಯ ಅರ್ಥ. ದೊಡ್ಡವರಿಗೆ ಅದನ್ನೆಲ್ಲ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಸಣ್ಣವರು ಅದನ್ನು ತಿಳ್ಕೊಂಡಿರ್ಬೇಕು. ಅದಕ್ಕಾಗಿ ಇಲ್ಲಿ ಉಪಾಸನೆ ಅಂದ್ರೆ ಒಂದು ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆ ಅಂತ ಅರ್ಥ. ಧ್ಯಾನ ರೂಪವಾದ ಉಪಾಸನೆ ಬೇಡ, ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆ ಈ ತರ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಅದೆಲ್ಲವನ್ನು ನಾವು ಇಲ್ಲಿ ಹೇಳೋದಿಲ್ಲ ಅಂತ ತಂತ್ರದಲ್ಲಿ ಅದಕ್ಕಾಗಿ ಬರೀತಾರೆ. ನಾವು ಕೇವಲ ಜ್ಞಾನ ಮಾತ್ರಕ್ಕೆ ಅಧಿಕಾರಿಗಳಷ್ಟೇ. ಭಾಷ್ಯ ದೀಪಿಕಾದ ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.